ನಗರದಲ್ಲಿ ಮಾದಕ ವಸ್ತುಗಳ ಮಾರಾಟ ಮತ್ತು ಸೇವನೆ ನಿಯಂತ್ರಣಕ್ಕಾಗಿ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ರಕ್ತ ತಪಾಸಣೆಗೆ ಅವಕಾಶ ಕಲ್ಪಿಸುವಂತೆ ಜಿಲ್ಲಾಧಿಕಾರಿ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಪ್ರಸ್ತಾವ ಸಲ್ಲಿಸಿದ್ದಾರೆ. ಈ ಕುರಿತು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವ ಪೊಲೀಸ್ ಆಯುಕ್ತರು, ಬೆಳಗಾವಿಯಲ್ಲಿ ಮಾದಕ ವಸ್ತುಗಳ ಮಾರಾಟ ಮತ್ತು ಸೇವನೆ ವಿರುದ್ಧ ದಿಟ್ಟ ಹೆಜ್ಜೆ ಇಡಲು ಪೊಲೀಸ್ ಇಲಾಖೆ ಮುಂದಾಗಿದೆ. ಪ್ರೌಢಶಾಲೆಯ 9 ಮತ್ತು 10ನೇ ತರಗತಿ ಮತ್ತು ಕಾಲೇಜಿನ 10% ವಿದ್ಯಾರ್ಥಿಗಳ ರಕ್ತ ತಪಾಸಣೆ ಮಾಡಬೇಕು. ವಿದ್ಯಾರ್ಥಿಗಳು ಮತ್ತು ಪಾಲಕರ ಅನುಮತಿ ಪಡೆದು ಪ್ರಕ್ರಿಯೆ ನಡೆಸಲಾಗುವುದು ಹಾಗೂ ಮಾಹಿತಿ ಗೌಪ್ಯವಾಗಿಡಲಾಗುವುದು. ಜಿಲ್ಲಾಡಳಿತ ಅನುಮತಿ ನೀಡಿದರೆ ತಿಂಗಳ ನಂತರ ರಕ್ತ ತಪಾಸಣೆ ಮಾಡುವ ಬಗ್ಗೆ ಚಿಂತನೆ ಇದೆ. ಮಾದಕ ವಸ್ತು ಸೇವಿಸಿದವರ ರಕ್ತದಲ್ಲಿ ಅದರ ಅಂಶ 1 ತಿಂಗಳವರೆಗೆ ಇರಲಿದೆ. ಆದ್ದರಿಂದ ವಿದ್ಯಾರ್ಥಿಗಳು ಈಗಿನಿಂದಲೇ ಮಾದಕ ವಸ್ತು ಸೇವನೆ ಬಿಡಬೇಕು. ಅನುಮತಿ ಕೋರಿ ಜಿಲ್ಲಾಧಿಕಾರಿ ಪ್ರಸ್ತಾವ ಜಿಲ್ಲಾಡಳಿತ ಅನುಮತಿ ನೀಡಿದರೆ ಸಲ್ಲಿಕೆ. ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಮಾಹಿತಿ. ಈ ಕುರಿತು ಇನ್ನಷ್ಟು ಸಲಹೆ ನೀಡಲು ಬೆಳಗಾವಿ ಸಿಟಿ ಪೊಲೀಸ್ ವೆಬ್ನಲ್ಲಿ ನನ್ನ ಬೆಳಗಾವಿಗಾಗಿ ನನ್ನ ಸಲಹೆಯಲ್ಲಿ ಸಾರ್ವಜನಿಕರು ತಮ್ಮ ಸಲಹೆ ನೀಡಬಹುದಾಗಿದೆ. ಮಾದಕ ವಸ್ತು ಸೇವಿಸಿದ್ದಾರೋ ಇಲ್ಲವೋ ಎಂಬುದನ್ನು ಮನೆಯಲ್ಲಿಯೇ ಪರೀಕ್ಷಿಸಲು ಒಂದು ವಿಶೇಷ ಕಿಟ್ ಇದ್ದು ಅದರ ಮಾಹಿತಿಯನ್ನು ವೆಬ್ಸೈಟ್ನಲ್ಲಿ ಹಂಚಿಕೊಳ್ಳಲಾಗುವುದು. ಈಗಾಗಲೇ ಇತರ ಜಿಲ್ಲೆಗಳಲ್ಲಿ ಇಂಥ ತಪಾಸಣೆ ನಡೆಸಲಾಗುತ್ತಿದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಶಾಲಾ ಕಾಲೇಜುಗಳ ಬಳಿ ಮಾದಕ ವಸ್ತುಗಳ ಬಳಕೆ ನಿಯಂತ್ರಣದ ಮಾಹಿತಿ ನೀಡಲು ಪೊಲೀಸ್ ಇಲಾಖೆಯಿಂದ QR ಕೋಡ್ ಅಂಟಿಸಲಾಗುವುದು ಎಂದು ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ. ನಮಸ್ಕಾರ. ಬೆಳಗಾವಿ ನಗರದಲ್ಲಿ ಡ್ರಗ್ ಕನ್ಸಂಪ್ಷನ್ ಕಡಿಮೆ ಮಾಡುವ ದಿಕ್ಕಿನಲ್ಲಿ ನಾವೊಂದು ಪ್ರಪೋಸಲ್ ಮಾನ್ಯ DC ಅವರಿಗೆ ಕಳಿಸಿದ್ದೀವಿ. ಈ ಪ್ರಪೋಸಲ್ನಲ್ಲಿ ಸ್ಕೂಲ್ಸ್ ಮತ್ತು ಕಾಲೇಜಸ್ನಲ್ಲಿ ಸ್ಕೂಲ್ಸ್ಗಳಲ್ಲಿ 9th ಮತ್ತು 10th ಸ್ಟ್ಯಾಂಡರ್ಡ್ ಮತ್ತು ಕಾಲೇಜಸ್ಗಳಲ್ಲಿ 11th ಆನ್ವರ್ಡ್ಸ್ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್, ಪ್ರೊಫೆಷನಲ್ ಕೋರ್ಸ್ ಯಾವುದೇ ಇರಲಿ, ಒಂದು ಸೆಮಿಸ್ಟರ್ನಲ್ಲಿ ಅವರು ಕನಿಷ್ಠವಾದ 10% ಮಕ್ಕಳದು ಅವ್ರ ಸ್ಟೂಡೆಂಟ್ಸ್ದು ಬ್ಲಡ್ ಟೆಸ್ಟ್ ಡ್ರಗ್ಸ್ಗೋಸ್ಕರ ಮಾಡಬೇಕು ಅಂತ ಒಂದು ಪ್ರಪೋಸಲ್ ನಾವು ಕಳಿಸಿದ್ದೀವಿ. ನಂಬರ್ 1, ಇದು ಮೈನರ್ ಚಿಲ್ಡ್ರನ್ ಇದ್ದಾಗ ಅವ್ರ ಪ್ಯಾರೆಂಟ್ದು ಕನ್ಸೆಂಟ್ ಕಡ್ಡಾಯವಾಗಿ ತಗೋಬೇಕಾಗ್ತದೆ ಮತ್ತು ಸ್ಟೂಡೆಂಟ್ಸ್ ಅಡಲ್ಟ್ ಇದ್ದಾಗ ಆ ಸ್ಟೂಡೆಂಟ್ದು ಕನ್ಸೆಂಟ್ ಅದರಲ್ಲಿ ಬೇಕು. ಸ್ಟೂಡೆಂಟ್ದು ಆಯ್ಕೆ ರ್ಯಾಂಡಮೈಸೇಷನ್ ಪ್ರೋಸೆಸ್ಸಿಂದ ಆಗುತ್ತೆ. ಆ ಬ್ಲಡ್ ಟೆಸ್ಟ್ನಲ್ಲಿ ಅವರು ಗಾಂಜಾ ಅಥವಾ ಯಾವುದೇ ಬೇರೆ ನಾರ್ಕೋಟಿಕ್ಸ್ ಸೇವನೆ ಮಾಡಿದ್ದಾರೆ ಅಥವಾ ಮಾಡಿಲ್ಲ ಅಂತ ಗೊತ್ತಾಗುತ್ತದೆ. ದಿಸ್ ಪ್ರೋಸೆಸ್ ಈಸ್ ವಾಲಂಟರಿ. ಅವರು ಬೇಡ, ಸ್ಟೂಡೆಂಟ್ ನನಗೆ ಈ ಟೆಸ್ಟ್ ಬೇಡ ಅಂತ ಹೇಳಬಹುದು. ಈ ಪ್ರಪೋಸಲ್ನಲ್ಲಿ ಕೆಲವು ಕನ್ಸರ್ನ್ಸ್ಗಳು ಇವೆ. ಪ್ರೈವಸಿ ಕನ್ಸರ್ನ್ ಇದೆ, ಯಾರಿಗೆ ಹೇಗೆ ಆಯ್ಕೆ ಆಗುತ್ತೆ ಅದು ಒಂದು ಕನ್ಸರ್ನ್ ಇದೆ. ಈ ಪ್ರಪೋಸಲ್ ನಾವು 1 ತಿಂಗಳು ಆದಮೇಲೆ ಇಂಪ್ಲಿಮೆಂಟ್ ಮಾಡೋಣ ಅಂತ DC ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಯಾಕೆಂದರೆ ಇವತ್ತು ಯಾರು ಗಾಂಜಾ ಸೇವನೆ ಮಾಡಿದರೆ 1 ತಿಂಗಳವರೆಗೆ ಅವನ ಬ್ಲಡ್ನಲ್ಲಿ ಅದು ಇರುತ್ತೆ. ಸೊ ಯಾರು ಸ್ಟೂಡೆಂಟ್ಸ್ 9th 10th ಅಥವಾ ಆನ್ವರ್ಡ್ಸ್ ಯಾರು ಅದು ಗಾಂಜಾ ತಗೋತಾ ಇದ್ದರೆ ಕೂಡ ಇವತ್ತು ಅವರಿಗೆ ಅವಕಾಶ ಇದೆ. 1 ತಿಂಗಳಾದಮೇಲೆ ಅವ್ರ ಬ್ಲಡ್ನಲ್ಲಿ ಅದು ಕಂಡು ಬರುವುದಿಲ್ಲ. ಯಾರು ತಗೋತಾ ಇದ್ದಾರೆ, ಸೇವನೆ ಮಾಡ್ತಾ ಇದ್ದಾರೆ, ಅವರು ಅದನ್ನು ಬಿಡಬೇಕು. ಈ ಪ್ರೋಸೆಸ್ನಲ್ಲಿ ಅದು ಎಲ್ಲ ನಾಗರಿಕರು ನಮಗೆ ಈ ಪ್ರೈವಸಿ ಹೇಗೆ ಮೇಂಟೈನ್ ಮಾಡೋಣ, ಕಾನ್ಫಿಡೆನ್ಷಿಯಲಿಟಿ ಹೇಗೆ ಮೇಂಟೈನ್ ಮಾಡೋಣ, ಕನ್ಸೆಂಟ್ ಹೇಗೆ ತಗೋಣ, ಈ ಎಲ್ಲ ವಿಚಾರದಲ್ಲಿ ನಾವು ಈಗ ಮೊಡಾಲಿಟೀಸ್ ವರ್ಕೌಟ್ ಮಾಡ್ತಾ ಇದ್ದೀವಿ. ನಾಗರಿಕರು, ಪ್ಯಾರೆಂಟ್ಸ್ ಸ್ಪೆಷಲಿ ಅಥವಾ ಸ್ಟೂಡೆಂಟ್ಸ್ ಆಲ್ಸೋ ದೇ ಕ್ಯಾನ್ ನೀವು ನಿಮ್ಮ ಸಲಹೆ ನಮ್ಮ ಬೆಳಗಾವಿ ಸಿಟಿ ಪೊಲೀಸ್ .karnataka.gov.in ಅದರಲ್ಲಿ ಫ್ರಂಟ್ ಪೇಜ್ನಲ್ಲಿ ನನ್ನ ಬೆಳಗಾವಿಗಾಗಿ ನನ್ನ ಸಲಹೆ ಅಂತ ಕಾಲಮ್ ಇದೆ. ಅದರಲ್ಲಿ ನೀವು ಆ ಸಲಹೆ ಕೊಡಬಹುದು. ಕೆಲವು ಪ್ಯಾರೆಂಟ್ಸ್ಗಳು ಬರೀ 10% ಪಾಪ್ಯುಲೇಷನ್ ನಾವು ಕವರ್ ಮಾಡೋಕ್ಕೆ ಹೇಳಿದ್ದೀವಿ. ಸೊ 90% ಪಾಪ್ಯುಲೇಷನ್ದು ಏನು, ಯಾವುದೇ ಪ್ಯಾರೆಂಟ್ಸ್ಗೆ ಡೌಟ್ ಇದ್ದರೆ ಡ್ರಗ್ಸ್ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಕಿಟ್ ಬರುತ್ತೆ. ಆ ಕಿಟ್ದು ಡೀಟೇಲ್ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಮತ್ತು ನಮ್ಮ ವೆಬ್ಸೈಟ್ನಲ್ಲಿ ಕೂಡ ಹಾಕ್ತೀವಿ. ಅವರು ಆ ಕಿಟ್ಟನ್ನು ಪರ್ಚೇಸ್ ಮಾಡಿಕೊಂಡು ಮನೆಯಲ್ಲಿನೇ ಆ ಚೆಕ್ ಟೆಸ್ಟಿಂಗ್ ಮಾಡಬಹುದು. ಒಟ್ಟಾರೆ ಐಡಿಯಾ ಏನಿದೆ ಅಂದರೆ ಆ ಸ್ಟೂಡೆಂಟ್ಸ್ ಆಗಲಿ ಇಫ್ ದೇ ಆರ್ ಕನ್ಸ್ಯೂಮಿಂಗ್ ಡ್ರಗ್ಸ್ ಅವರಿಗೆ ಈ ಟೆಸ್ಟಿಂಗ್ನಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ ಆ ಭಯ ಇದ್ದರೆ ಅವರು ಸೇವನೆ ಕಡಿಮೆ ಮಾಡ್ಬೋದು ಅಥವಾ ಬಿಡಬಹುದು. ಆ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಮತ್ತು ಕಾಲೇಜ್ದು ಡಿಸ್ಕ್ರಿಷನ್ ಇರುತ್ತೆ. ಈ ಮಾಹಿತಿ ಪೊಲೀಸರಿಗೆ ಶೇರ್ ಮಾಡಬೇಕು ಅಥವಾ ಮಾಡಬಾರ್ದು, ಅದರಲ್ಲಿ ನಮ್ಮ ಕಡೆಯಿಂದ ಯಾವುದೇ ಒತ್ತಡ ಇಲ್ಲ. ಅವರು ದೇ ವಾಂಟ್ ಟು ಕೀಪ್ ದೇರ್ ಇನ್ಫಾರ್ಮೇಷನ್ ಕಾನ್ಫಿಡೆನ್ಷಿಯಲ್, ಅವರು ಆ ಇನ್ಫಾರ್ಮೇಷನ್ ಕಾನ್ಫಿಡೆನ್ಷಿಯಲ್ ಆಗಿ ಇಡಬಹುದು. ಈ ಥರದ ಸ್ಕೀಮ್ ಈಗಾಗಲೇ 1-2 ಜಿಲ್ಲೆಗಳಲ್ಲಿ ಆಲ್ರೆಡಿ ನಡೀತಾ ಇದೆ ಮತ್ತು ಅದು ಒಳ್ಳೆಯ ರಿಸಲ್ಟ್ ಕೂಡ ಕೊಡ್ತಾ ಇದೆ. ಇದು ಇನ್ನು ಪ್ರಪೋಸಲ್ ಸ್ಟೇಜ್ನಲ್ಲಿ ಇದೆ. ನಮಗೆ ನಿಮ್ಮ ಫೀಡ್ಬ್ಯಾಕ್ ದಯವಿಟ್ಟು ಇದರ ಬಗ್ಗೆ ಕೊಡಿ. ಅದು ಅಕಾರ್ಡಿಂಗ್ಲಿ ನಾವು ಇದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ.
ಬೆಳಗಾವಿ ನಗರದಲ್ಲಿ ಮಾದಕ ಪದಾರ್ಥ ಸೇವನೆ ಹಾಗೂ ಮಾರಾಟ ಬಗ್ಗೆ ಮಾಹಿತಿ ನೀಡುವ ವಿಚಾರದಲ್ಲಿ ಒಂದು QR ಕೋಡನ್ನು ನಾವು ಶಾಲೆಗಳು, ಕಾಲೇಜ್ಗಳು ಹಾಗೂ ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ಅಂಟಿಸ್ತಾ ಇದ್ದೀವಿ. ಅದರ ಮುಖಾಂತರ ಮಾಹಿತಿ ನೀಡಲು ತಮ್ಮೆಲ್ಲರಿಗೂ ಕೋರಲಾಗಿದೆ. ಧನ್ಯವಾದಗಳು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.